ಮಂಗಳೂರು ವಿಶ್ವವಿದ್ಯಾನಿಲಯದ ಕನಕದಾಸ ಸಂಶೋಧನಾ ಕೇಂದ್ರದ ಪ್ರಚಾರೋಪನ್ಯಾಸ ಮಾಲಿಕೆಯಡಿ ನಾಡಿನ ಚಿಂತಕರ ಉಪನ್ಯಾಸ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕನಕದಾಸ ಸಂಶೋಧನಾ ಕೇಂದ್ರ, ಮಂಗಳೂರು ವಿಶ್ವವಿದ್ಯಾನಿಲಯ. ಇಂದಿನ ಕಾರ್ಯಕ್ರಮದಲ್ಲಿ ಕನಕದಾಸರ ಸಾಹಿತ್ಯದಲ್ಲಿ ಧಾರ್ಮಿಕ ಮೌಲ್ಯಗಳು ಈ ವಿಷಯದ ಕುರಿತು ಮಾತನಾಡುವವರು ಪುತ್ತೂರಿನ ವಿವೇಕಾನಂದ ಕಾಲೇಜಿನ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗೀತಾ ಕುಮಾರಿ ಟಿ. ಕನ್ನಡ ಸಾಹಿತ್ಯದಲ್ಲಿ ಹರಿದಾಸರದು ಒಂದು ಆಂದೋಲನ. ಈ ಆಂದೋಲನವೇ ಕ್ರಾಂತಿಕಾರಕವಾದುದು. ಶಿವಶರಣರ ಆಂದೋಲನದ ಮುಂದುವರಿದ ಹೋರಾಟ ಎಂದು ಇದನ್ನು ಕರೆಯಬಹುದು. ಅದರಲ್ಲೂ ಕನಕದಾಸರ ಕ್ರಾಂತಿಕಾರಿ ಧೋರಣೆಯು ದಾಸ ಸಾಹಿತ್ಯದಲ್ಲೇ ವಿಶಿಷ್ಟವಾದುದು. ದಾಸ ಸಾಹಿತ್ಯವು ಭಾರತೀಯ ಭಕ್ತಿ ಪ್ರಕಾರದ ಒಂದು ಪ್ರಮುಖ ಪ್ರವಾಹ, ಸಂಗೀತದ ಒಂದು ಉತ್ತಮ ಮಾಧ್ಯಮ, ಆಧ್ಯಾತ್ಮ ಚಿಂತನೆ ಮತ್ತು ಸಾಧನೆಗಳ ಆಕರ ಹಾಗೂ ಜನಸಾಮಾನ್ಯರಿಗೆ ನೀತಿ ಸಂಹಿತೆಯಾಗಿ ರೂಪುಗೊಂಡಿದೆ. ಜೈನ ವೀರಶೈವರ ನಡುವಿನ ಕಿತ್ತಾಟ, ಮುಸ್ಲಿಮರ ಪ್ರಾಬಲ್ಯದಿಂದ ಸೊರಗಿ ಹೋಗಿದ್ದ ವೈದಿಕ ಧರ್ಮಕ್ಕೆ ಪುನಶ್ಚೇತನ ನೀಡಲು ಪ್ರಯತ್ನಿಸುತ್ತಿದ್ದ ಕಾಲವದು. ಅಂತಹ ಸಂದರ್ಭದಲ್ಲಿ ವ್ಯಾಸರಾಯರ ಶಿಷ್ಯರಾಗಿ ಕನಕ ಪುರಂದರರಂತವರು ಸಾಹಿತ್ಯದ ಮೂಲಕ ಬಿಂಬಿಸಿದ ಧಾರ್ಮಿಕ ಮೌಲ್ಯಗಳು ಅಮೂಲ್ಯವೇ ಆಗಿದ್ದವು. 15ನೇ ಶತಮಾನದ ಆರಂಭ ಭಾಗದಲ್ಲಿ ಬದುಕಿದ್ದ ಕನಕದಾಸರು ದಂಡನಾಯಕರಾಗಿ ಅಧಿಕಾರ ನಡೆಸಿದ್ದರೂ ಹೆಂಡತಿ ಮತ್ತು ಮಗನ ಅಕಾಲಿಕ ಮರಣದಿಂದ ಸಂಪೂರ್ಣ ವೈರಾಗ್ಯದತ್ತ ವಾಲಿ ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿದ್ದರು. ಇವರು ಪರಮ ಭಕ್ತ ಸಂತ ಮಾತ್ರವಲ್ಲ, ಅಪ್ಪಟ ಕವಿಯೂ ಹೌದು. ಸಂತನಾಗಿ ಕೀರ್ತನೆ, ಸುಳಾದಿ, ಉಗಾಭೋಗಗಳಲ್ಲಿ ಭಕ್ತಿ ಪಾರಮ್ಯವನ್ನು ವ್ಯಕ್ತಪಡಿಸಿ ಮುಕ್ತಿಯ ಮಾರ್ಗ ಕಂಡರೆ, ತಮ್ಮ ಅದ್ಭುತ ಕವಿತಾ ಶಕ್ತಿಯಿಂದಾಗಿ ಸಾಂಗತ್ಯ, ಷಟ್ಪದಿ ಇತ್ಯಾದಿ ಪ್ರಕಾರಗಳ ಕಾವ್ಯರಚನೆಯ ಮೂಲಕ ಸಾಹಿತ್ಯ ಲೋಕವನ್ನು ಬೆಳಗಿದವರು. ಭಕ್ತಿ ಪಂಥದ ಹರಿದಾಸ ಪರಂಪರೆಯ ಚೇತನ ದ್ವೈತ ದರ್ಶನ. ಹರಿದಾಸರ ಗುರು ಆನಂದ ತೀರ್ಥರು ಬೋಧಿಸಿದ ಹರಿಸರ್ವೋತ್ತಮ ತತ್ವ ಹರಿದಾಸರ ತತ್ವ. ಬ್ರಾಹ್ಮಣೇತರ ಕನಕದಾಸರು ದಾಸ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆ ಅಪೂರ್ವವಾದುದು. ಜನತೆಯ ಒಟ್ಟು ನೈತಿಕ ಮಟ್ಟವನ್ನು ಎತ್ತರಿಸುವ ಗುರಿಯನ್ನಿಟ್ಟುಕೊಂಡು ವೇದಾಂತ ವಿಚಾರವನ್ನು ಜನಪರಗೊಳಿಸುವುದರ ಜೊತೆಗೆ ಮಧ್ವಮತ ಪ್ರಚಾರ ಕಾರ್ಯವನ್ನು ಯಶಸ್ವಿಯಾಗಿ ಸಾಧಿಸಿ ತೋರಿಸಿದವರು ಇವರು. ಇವರ 4 ಕೃತಿಗಳು 4 ದಿಕ್ಕುಗಳಲ್ಲಿ ಪ್ರವಹಿಸಿದರೂ ಧಾರ್ಮಿಕ ಆವರಣದೊಳಗೆ ಹೆಪ್ಪುಗಟ್ಟಿವೆ. ಭಕ್ತಿಯ ಮುಖ್ಯ ಅಂಗಗಳಾದ ಆರ್ತಭಾವ, ಶರಣಾಗತಿ, ನೈತಿಕ ಪ್ರಜ್ಞೆ, ಆಡಂಬರವಿಲ್ಲದ ಜೀವನ ಇವೆಲ್ಲವೂ ಕನಕದಾಸರ ಬದುಕಿನ ಭಾಗಗಳೇ ಆಗಿದ್ದವು. ಹರಿದಾಸರಾದ ಇವರ ಸಮಸ್ತ ಕಾರ್ಯಗಳಿಗೆ ಪ್ರೇರಕ, ಪೂರಕ ಮತ್ತು ತಾರಕ ಶಕ್ತಿ ಶ್ರೀಹರಿಯೇ. ಹರಿದಾಸ್ಯ ಇವರ ದೇಹವಾದರೆ ಹರಿನಾಮ ಸ್ಮರಣೆ ಇವರ ಉಸಿರಾಗಿತ್ತು. ಹರಿಯ ಅನುಗ್ರಹ ಸಂಪಾದನೆಯೇ ಇವರ ಧ್ಯೇಯ, ಸರ್ವ ಸಮರ್ಪಣಾ ಭಾವ ಇವರ ಧೋರಣೆಯಾಗಿರುವುದು ಕಂಡುಬರುತ್ತದೆ. ಆತ್ಮನಿರೀಕ್ಷಣೆ, ಅಂತರಂಗ ಶೋಧನೆಯ ಮೂಲಕ ಹರಿಯೇ ಸರ್ವೋತ್ತಮ, ತಾನು ಅವನ ದಾಸ ಎಂಬ ನಿತ್ಯ ಸತ್ಯ ತತ್ವವನ್ನು ಜಗತ್ತಿಗೆ ಸಾರಿದರು. ರಾಜಕೀಯ ಕಾರಣದಿಂದಾಗಿ ಸಾಮಾಜಿಕ ಬದುಕು ಕಂಗೆಟ್ಟಾಗ ಕನಕದಾಸರು ತಮ್ಮ ಸಾಹಿತ್ಯದ ಮೂಲಕ ಜನರ ಬದುಕಿಗೆ ಭರವಸೆಯನ್ನು ತುಂಬಿದವರು, ಧನಾತ್ಮಕ ಆಲೋಚನೆಗಳನ್ನು ಸಾರಿದವರು. ಈ ಅಂಶವನ್ನು ಇವರ ಕೀರ್ತನೆಗಳು ಮಾತ್ರವಲ್ಲ, ಕೃತಿಗಳಲ್ಲೂ ಕಾಣಬಹುದು. ಇವರ ಎಲ್ಲಾ ಕೃತಿಗಳಲ್ಲೂ ಭಕ್ತಿಯೇ ಪ್ರಧಾನವಾಗಿದೆ. ಇವರ ನಳಚರಿತ್ರೆ 9 ಸಂಧಿಗಳಿರುವ ಭಾಮಿನಿ ಷಟ್ಪದಿಯ ಲೌಕಿಕ ಕಾವ್ಯ. ವಿಧಿಯ ವೈಪರೀತ್ಯದಿಂದಾಗಿ ಸಜ್ಜನರಿಗೆ ಬರಬಹುದಾದ ಸಂಕಷ್ಟಗಳನ್ನು ದೈವಕೃಪೆ ಒದಗಿದಾಗ ಹೇಗೆ ಕಷ್ಟ ದೂರವಾಗುವುದು ಎಂಬುದನ್ನು ಇಲ್ಲಿ ನಿರೂಪಿಸಿದ್ದಾರೆ. ಪ್ರೌಢವಾದ ಶೃಂಗಾರ ಮತ್ತು ಕರುಣರಸ ಪ್ರಧಾನವಾದ ಈ ಕಾವ್ಯದಲ್ಲಿ ದೈವಭಕ್ತಿ, ನೀತಿ ನಿಷ್ಠೆಗಳ ಬೋಧನೆ ಇದೆ. ದೈವವು ಈ ಸಂಬಂಧವನ್ನು ಸಫಲಗೊಳಿಸುವ ಶಕ್ತಿಯಾಗಿ ಮೂಡಿಬಂದಿದೆ. ಹರಿಭಕ್ತಿ ಸಾರ ಹೆಸರೇ ಹೇಳುವಂತೆ ಭಕ್ತಿ ಭಾವ ತುಂಬಿ ಹರಿದಿರುವ ಕಾವ್ಯ. 110 ಭಕ್ತಿ ಪದ್ಯಗಳ ಭಾಮಿನಿ ಕಾವ್ಯವಾದ ಇದರಲ್ಲಿಯ ಒಂದೊಂದು ಪದ್ಯವೂ ಸ್ವತಂತ್ರವೂ ಪರಿಪೂರ್ಣವೂ ಆಗಿದ್ದು ಒಂದೊಂದು ಭಾವಗೀತೆಯಂತಿದೆ. ಜೀವನದ ನಿಸ್ಸಾರತೆ, ಇಂದ್ರಿಯಗಳ ಚಂಚಲತೆ, ಮನುಷ್ಯನ ತೊಳಲಾಟ, ಸಂಸಾರ ತಾಪತ್ರಯ ಇತ್ಯಾದಿಗಳನ್ನು ತಿಳಿಸುತ್ತಾ ದೇವರ ಕಾರುಣ್ಯವನ್ನು ಬಯಸುವ ಕವಿಯ ಭಕ್ತಿ ಭಾವ ಉಕ್ಕಿ ಹರಿದಿದೆ. ಜೀವನದಲ್ಲಿಯ ಅಜ್ಞಾನ, ಅಲ್ಪಶಕ್ತಿ, ದುಃಖ ಮೊದಲಾದವುಗಳ ವಿವರಣೆಯ ಮೂಲಕ ಅಂತಹ ದೋಷದೂರವಾದ ಶ್ರೀಹರಿಯೇ ಸರ್ವೋತ್ತಮ ಎಂಬುದು ಇಲ್ಲಿ ವಿವಿಧ ನಿದರ್ಶನಗಳೊಂದಿಗೆ ಪ್ರತಿಪಾದಿತವಾಗಿದೆ. ಪಕ್ವ ಭಕ್ತನೊಬ್ಬನ ಹೃದಯಾಂತರಾಳದಿಂದ ಹೊರಹೊಮ್ಮಿದ ದಟ್ಟ ಅನುಭವದ ನುಡಿಗಟ್ಟು ಹರಿಭಕ್ತಿ ಸಾರ.
ಜೀವನಾದವನು ದೀನ, ಹೀನ, ಅಲ್ಪಜ್ಞಾನಿಯಾದಂತೆ ಪರಮಾತ್ಮನು ದಾನಿ, ಮಹಾಮಹಿಮ, ಸರ್ವಜ್ಞನಾಗಿದ್ದಾನೆ ಎಂದು ಭಕ್ತ ಭಗವಂತನ ನಡುವಿನ ಭೇದವನ್ನು ಸ್ಪಷ್ಟಪಡಿಸಿದ್ದಾರೆ. ರಕ್ಷಿಸು ನಮ್ಮ ನನವರತ ಎಂಬ ಪುನರುಕ್ತಿಯ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರವಾಗದ ಹೊರತು ಭಕ್ತನಿಗೆ ಗತಿಯಿಲ್ಲ ಎಂಬುದನ್ನು ತಿಳಿಸಿದ್ದಾರೆ. ಕನಕದಾಸರು ಮೋಹನ ತರಂಗಿಣಿಯಲ್ಲಿ ಕೃಷ್ಣನ ಮಹಿಮೆಯನ್ನು, ರಾಮಧಾನ್ಯ ಚರಿತೆಯಲ್ಲಿ ರಾಮನ ವ್ಯಕ್ತಿತ್ವವನ್ನು ಬಿಂಬಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಮೋಹನ ತರಂಗಿಣಿ 42 ಸಂಧಿಗಳಿರುವ ಸಾಂಗತ್ಯದಲ್ಲಿ ರಚನೆಯಾದ ಶೃಂಗಾರ ಕಾವ್ಯವಾದರೂ ಭಕ್ತಿಯೇ ಇಲ್ಲಿಯ ಮೂಲ ತತ್ವ. ಕವಿಯ ಪಾಂಡಿತ್ಯ, ಪ್ರತಿಭೆ ಮತ್ತು ಅನುಭವ ಎದ್ದು ಕಾಣುವ ಈ ಕಾವ್ಯವು ಶಿವ ಪಾರ್ವತಿ, ಕೃಷ್ಣ ರುಕ್ಮಿಣಿ, ಪ್ರದ್ಯುಮ್ನ ರತಿ, ಉಷಾ ಅನಿರುದ್ಧ ಇವರ ಕಲ್ಯಾಣ ಕಥೆಯೂ, ತಾರಕಾಸುರ, ಶಂಭರಾಸುರ, ಬಾಣಾಸುರರ ಕಾಳಗ ಕಥೆಯೂ ಆಗಿದೆ. ಕೃಷ್ಣ ಕೇಂದ್ರಿತ ಕಥೆಯಾಗಿ ಭಾಗವತ ಮನೋಧರ್ಮದ ಭಕ್ತಿಯ ಆಶಯಗಳಿಗೆ ಕಾವ್ಯರೂಪಕದಂತೆ ಹೊರಹೊಮ್ಮಿದ ಇದು ಅಚ್ಚಗನ್ನಡ ನಿರೂಪಣೆಯಲ್ಲಿರುವ ಹಾಡುಗಬ್ಬವಾಗಿದೆ. ರಾಮಧಾನ್ಯ ಚರಿತೆಯು 158 ಪದ್ಯಗಳ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾದ ಸಾಮಾಜಿಕ ಕಳಕಳಿಯನ್ನು ಬಿತ್ತರಿಸುವ ಕಾಲ್ಪನಿಕ ಕತೆ. ಬಡವರ ಆಹಾರವಾದ ರಾಗಿಯನ್ನೇ ಶ್ರೇಷ್ಠವೆಂದು ತೀರ್ಪು ಕೊಡುವ ರಾಮನ ಪಾತ್ರದ ಮೂಲಕ ದೇವರು ಬಡವರ, ಸಮಾಜದಲ್ಲಿ ಕೀಳೆಂದು ಪರಿಗಣಿಸಲ್ಪಟ್ಟವರ ಪಕ್ಷಪಾತಿ ಎಂದು ಧ್ವನಿಸಲಾಗಿದೆ. ಪ್ರಭುತ್ವದಲ್ಲಿ ಇರಬೇಕಾದ ಆದರ್ಶ ಗುಣ ರಾಮಧಾನ್ಯ ಚರಿತೆಯಲ್ಲಿದೆ. ಇದು ಉದ್ದೇಶರಹಿತ ರಚನೆಯಲ್ಲ, ಮನೋರಂಜನೆ ಅಥವಾ ನವೀನತೆಯ ದೃಷ್ಟಿಯ ಕಾವ್ಯವಲ್ಲ. ಹರಿದಾಸ ಸಂಪ್ರದಾಯವು ಬ್ರಾಹ್ಮಣ ಪುರೋಹಿತಶಾಹಿಯಿಂದ ರೂಪುಗೊಂಡಿದ್ದು, ಅದರೊಳಗೆ ಕನಕದಾಸರ ಜೀವನವು ಒಂದು ಹಕ್ಕಿಗಾಗಿ ಮಾಡಿದ ಹೋರಾಟವಾಗಿದೆ. ದಾಸರಾಗಿಯೂ ಸಮಾಜದ ಮೇಲು ಕೀಳು ದೃಷ್ಟಿಕೋನದ ಚಿಂತನೆಯನ್ನು ಅನುಭವಿಸಿದ ಕನಕದಾಸರು ಕೆಳ ವರ್ಗಗಳ ಸಮುದಾಯಗಳ ಬದುಕಿನ ನೋಟವನ್ನು ಕಂಡವರು. ಮೇಲು ಕೀಳಿನ ಅಹಂ ನಿವಾರಣೆಯಾಗದೆ ಸಮಾನತೆ ಸಾಧ್ಯವಿಲ್ಲ ಎಂದು ತಿಳಿದವರು. ವರ್ಗ ಸಂಘರ್ಷದ ರೂಪಕ ಕಾವ್ಯವೆನ್ನುವಂತೆ ಈ ಕೃತಿ ರಚನೆಯಾಗಿದೆ. ಇಲ್ಲಿ ರಾಮಾಯಣದ ಚೌಕಟ್ಟಿದ್ದರೂ ತಮ್ಮ ಸಾಮಾಜಿಕ ಜೀವನದಲ್ಲಿ ಅನುಭವಿಸಿರಬಹುದಾದ ಅವಮಾನ ಮತ್ತು ಸ್ವಸತ್ವದಿಂದ ಮೇಲೆದ್ದು ನಿಂತು ತಮ್ಮ ನಿಂದಕರ ಬಾಯಿ ಮುಚ್ಚಿಸಿದ ಸಾಮರ್ಥ್ಯಗಳ ಆತ್ಮಚರಿತ್ರೆಯ ಅಂಶಗಳಿವೆ ಎಂಬುದನ್ನು ಗುರುತಿಸಬಹುದು. ಒಗಟಿನ ಮಾದರಿಯ ಮುಂಡಿಗೆಗಳು ಎಂಬ ಹೊಸ ಪ್ರಕಾರವನ್ನು ಇವರು ಪ್ರಸಿದ್ಧಿಗೆ ತಂದರು. ಕನಕನ ಮುಂಡಿಗೆಗಳು ಎಂದೇ ಕರೆಸಿಕೊಳ್ಳುವ ರಹಸ್ಯಾರ್ಥವುಳ್ಳ ಪ್ರೌಢ ಭಾಷೆಯ ಈ ರಚನೆಗಳು ಪಾಂಡಿತ್ಯಪೂರ್ಣವಾಗಿವೆ. ಮನೋರಂಜನೆಯ ಜೊತೆಗೆ ಭಾಗವತದ ಕಥಾನಿರೂಪಣೆ ಇದೆ. ದೇಶೀಯ ಸೊಗಡಿನೊಂದಿಗೆ ತಾತ್ವಿಕಾಂಶ ನಿರೂಪಣೆಗೆ ಬಳಸಿಕೊಂಡ ಡೊಳ್ಳಿನ ಧಾಟಿ ಅವರ ಮನೋಧರ್ಮದ ಹಿನ್ನೆಲೆಯಲ್ಲಿ ಹೆಚ್ಚು ಸಹಜವಾಗಿದೆ. ಇವರನ್ನು ಹೀನ ಕುಲಜನೆಂದು ನಿಂದಿಸುತ್ತಿದ್ದವರ ಸೊಕ್ಕು ಮುರಿಯಲು ಇಂಥ ಮುಂಡಿಗೆ ರಚನೆಯಾಗಿರುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಕನಕದಾಸರ ಕೀರ್ತನೆಗಳು ಕಾವ್ಯಸತ್ವದಿಂದ ಕೂಡಿವೆ. ನೇರ ನಿರೂಪಣೆ, ಭಾಷೆ ಮತ್ತು ಅಭಿವ್ಯಕ್ತಿಯ ಸೊಗಸುಗಾರಿಕೆಯಿಂದ ಈ ಕೀರ್ತನೆಗಳು ಮನಸೆಳೆಯುತ್ತವೆ. ಇವರ ಕೀರ್ತನೆಗಳು ಕೇವಲ ಮತೀಯ ಸಾಹಿತ್ಯವಾಗದೆ ಅಲ್ಲಿ ಸಾಮಾಜಿಕ ಕಳಕಳಿಯೂ ವ್ಯಕ್ತವಾಗಿದೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎನ್ನುವ ಮೂಲಕ ದೇವರ ಮೇಲೆ ಭಾರ ಹಾಕಿ ನಿಶ್ಚಿಂತೆಯಿಂದ ಬದುಕಲು ಪ್ರೇರೇಪಣೆ ಇದೆ. ಬದುಕಿದೆನು ಭವ ಎನಗೆ ಹಿಂಗಿತು ಎಂಬ ಧನ್ಯತಾ ಭಾವವಿದೆ. ಭಕ್ತನೊಬ್ಬ ಮುಕ್ತಿ ಪಡೆವ ಹಂಬಲದಿಂದ ಭಗವಂತನೊಂದಿಗೆ ನಡೆಸಿದ ಭಾವನಾತ್ಮಕ ಸಂಭಾಷಣೆಯೇ ಇವರ ಕೀರ್ತನೆಗಳ ವಸ್ತು. ಭಕ್ತಿಯ ಪ್ರಮುಖ ಅಂಶಗಳಾದ ಆರ್ತಭಾವ, ಶರಣಾಗತಿ ಸಹಜವಾಗಿ ಬಂದಿದ್ದು ಈ ರಚನೆಗಳು ಆಶುಕಾವ್ಯಗಳು. ತಿದ್ದಿ ಬರೆದದ್ದಲ್ಲ ಎಂಬ ಕಾರಣದಿಂದಲೇ ಇವು ಬುದ್ಧಿಪೂರ್ವಕ ರಚನೆಗಳಾಗಿರದೆ ಭಾವಪೂರ್ಣ ಭಜನೆಗಳಾಗಿವೆ. ಕನಕದಾಸರು ಸ್ವತಂತ್ರ ಮನೋವೃತ್ತಿಯವರು, ಸಮನ್ವಯ ಭಾವದವರು. ಆದರೂ ಪರಂಪರೆಯ ಕೆಲವು ವಿಚಾರಗಳಿಗೆ ಬದ್ಧರಾಗಿರುವುದು ಅವರ ಕೃತಿಗಳಿಂದ ತಿಳಿಯುತ್ತದೆ. ಬ್ರಾಹ್ಮಣ್ಯದ ಶ್ರೇಷ್ಠತೆ, ಕುಟುಂಬದ ಪಾರಂಪರಿಕ ರಚನೆಯ ಬಗ್ಗೆ ಅವರು ಒಲವನ್ನು ತೋರಿದ್ದಾರೆ. ಜಾತಿ ಕುಲ ಸಂಬಂಧದ ಭೇದಭಾವ, ಮೂಢನಂಬಿಕೆಗಳನ್ನು ಕನಕದಾಸರು ಖಂಡಿಸಿದರೂ ಮಡಿ ಮೈಲಿಗೆಯಿಂದ ಕೂಡಿದ ಆಚರಣಾತ್ಮಕ ವಿಧಿಗಳಿರುವ ದೇವಸ್ಥಾನ ಸಂಸ್ಕೃತಿಯನ್ನು ವಿರೋಧಿಸಲಿಲ್ಲ. ಪ್ರಭುತ್ವದ ಕುರಿತು ಟೀಕಿಸಿರುವುದು, ಕುಲ, ಜಾತಿ, ಬ್ರಾಹ್ಮಣ, ಡಾಂಬಿಕ ಪೂಜೆ ಇತ್ಯಾದಿಗಳನ್ನು ಟೀಕಿಸಿರುವುದು ಕಂಡುಬಂದರೂ ಇವರದ್ದು ಮೂಲತಃ ಭಕ್ತಿ ರಚನೆಗಳು. ಸಮಾಜದ ಕೆಳಸ್ತರದಲ್ಲಿ ಹುಟ್ಟಿ ಪ್ರತಿಭೆಯಿಂದ ಬೆಳಕಿಗೆ ಬಂದ ಕನಕದಾಸರನ್ನು ಸಾಂಸ್ಕೃತಿಕ ವಲಯದ ಹೊರ ಅಂಚಿನಲ್ಲೇ ನಿಲ್ಲಿಸಿದ್ದಕ್ಕೆ ಕನಕನ ಕಿಂಡಿ ಸಾಕ್ಷಿಯಾದರೂ ವಿವಿಧ ಧಾರ್ಮಿಕ ಪಂಥಗಳ ಸಾರವನ್ನು ಅರಿತ ಜ್ಞಾನಿಯಾಗಿಯೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಎಂದು ಬೇಡಿದರು. ಇವರ
ಮುಗ್ಧ ಭಕ್ತಿ, ಅನನ್ಯ ಶರಣಾಗತಿ, ಕರ್ಮ ಸಿದ್ಧಾಂತದಲ್ಲಿಯ ಶ್ರದ್ಧೆ ಮುಂತಾದವುಗಳು ಎಷ್ಟು ಸಹಜವೋ ಅಷ್ಟೇ ವಾಸ್ತವವಾದುದು. ಅವರ ಕಾವ್ಯಗಳಲ್ಲಿ ಅಭಿವ್ಯಕ್ತಗೊಂಡ ಸಮಾಜ ವಿಮರ್ಶೆ, ಸಮನ್ವಯ ದೃಷ್ಟಿ ಸಾರ್ವಕಾಲಿಕವಾದುದು. ಜನರ ಆಂತರಿಕ, ಧಾರ್ಮಿಕ, ನೈತಿಕ ಜೀವನವನ್ನು ಎತ್ತರಿಸ ಹೊರಟ ಇವರ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಧಾರ್ಮಿಕ ಪ್ರಜ್ಞೆ ಜೊತೆಗೆ ಸಾಮಾಜಿಕ ಪ್ರಜ್ಞೆಯು ದಟ್ಟವಾಗಿ ಕಾಣಿಸಿಕೊಂಡಿದೆ. ಧಾರ್ಮಿಕ, ಸಾಮಾಜಿಕ, ರಾಜಕೀಯವಾಗಿ ಪರಸ್ಪರ ದ್ವೇಷ ಸಾಧನೆಯ ದುಷ್ಪರಿಣಾಮಗಳನ್ನು ತಡೆಗಟ್ಟಿ ಸಮಾಜ ಶಾಂತಿಯನ್ನು ಸಾಧಿಸ ಹೊರಟ ಇವರ ಭಾವೈಕ್ಯದ ಪ್ರಯತ್ನ ಇಂದಿಗೂ ಮಾದರಿಯಾಗಿದೆ. ದೇವರೇ ಒಲಿದ ಮೇಲೆ ಇನ್ನೇನಿದೆ ಈ ಜೀವಕ್ಕೆ, ಆತನೊಲಿದ ಮೇಲೆ ಇನ್ನೇತರ ಕುಲವಯ್ಯ ಎನ್ನುವ ಮೂಲಕ ಕುಲ ನಿರ್ಧಾರವಾಗುವುದು ಬಣ್ಣದಿಂದಲ್ಲ ಸಾಮರ್ಥ್ಯದಿಂದ ಎಂದು ತಿಳಿಸಿದ್ದಾರೆ. ಕನಕದಾಸರ ಜಾತಿ ಪದ್ಧತಿ ವಿರೋಧಿ ಕೀರ್ತನೆಗಳನ್ನು ನಾಶಪಡಿಸದೆ ಅವುಗಳನ್ನು ಉಳಿಸಿಕೊಂಡು ಬಂದ ಬ್ರಾಹ್ಮಣ ಸಂಪ್ರದಾಯ ಅವರನ್ನು ಭಾವಿಸಿದ ರೀತಿ ಮುಖ್ಯವಾದುದು. ಅವರು ಕನಕದಾಸರ ಸಾಹಿತ್ಯವನ್ನು ಬ್ರಾಹ್ಮಣ ಸಾಹಿತ್ಯದ ಭಾಗವೆಂದು ಭಾವಿಸಿ ಗೌರವ ಸಲ್ಲಿಸಿದರು. ಮಾಧ್ವ ಸಂಪ್ರದಾಯದ ಭಾಗವಾಗಿ ಜಾತ್ಯತೀತ ಗುಣಗಳಿಂದ ಕೂಡಿದ ಕನಕದಾಸರ ಸಾಹಿತ್ಯವು ಪೂಜನೀಯ ಸ್ಥಾನವನ್ನು ಪಡೆದುಕೊಂಡಿತು. ಕನಕದಾಸರ ಸಾಹಿತ್ಯದಲ್ಲಿ ದ್ವೈತ ಸಿದ್ಧಾಂತದ ಪ್ರತಿಪಾದನೆ ಮತ್ತು ಲೋಕನೀತಿಯನ್ನು ಸಾರುವ ಪ್ರಯತ್ನವಿದೆ. ಇವರು ಕಾವ್ಯಮೀಮಾಂಸೆ, ಛಂದಶಾಸ್ತ್ರ, ಪೂರ್ವ ಕವಿಗಳ ಪ್ರಮುಖ ಕಾವ್ಯಗಳನ್ನು ಅಭ್ಯಾಸ ಮಾಡಿದ್ದರು. ನಾಡು, ನುಡಿ, ಸಂಸ್ಕೃತಿ, ಧರ್ಮ, ಸಾಹಿತ್ಯಗಳ ಅಭಿವೃದ್ಧಿ ಮಾರ್ಗದಲ್ಲಿ ಕರ್ತವ್ಯಮಗ್ನರಾದ ಇವರು ಲೋಕ ಸಂಚಾರದ ಮೂಲಕ ತಮ್ಮ ಜ್ಞಾನದ ಪರಿಧಿಯನ್ನು ವಿಸ್ತರಿಸಿಕೊಂಡರು. ರಾಮಾಯಣ, ಮಹಾಭಾರತ, ಭಾಗವತದಂತಹ ಪೌರಾಣಿಕ ಕಥೆಗಳ ವಿವರಣೆ, ಸಮರ್ಪಣ ಮನೋಭಾವದ ಸತತ ತುಡಿತಗಳ ಪರಿಣಾಮವಾಗಿ ಸಂಸ್ಕೃತದಲ್ಲಿದ್ದ ಭಾಗವತ ಪುರಾಣದ ಪರಿಕಲ್ಪನೆಗಳನ್ನು, ಮಾಧ್ವ ಮತದ ತತ್ವ ಸಿದ್ಧಾಂತಗಳನ್ನು ಕನ್ನಡ ಕೀರ್ತನೆಗಳು ಮತ್ತು ಕಾವ್ಯಗಳ ಮೂಲಕ ಕನ್ನಡಿಗರಿಗೆ, ಅದರಲ್ಲೂ ಸಾಮಾನ್ಯ ಜನರಿಗೆ ಪರಿಚಯಿಸಿಕೊಟ್ಟ ಹಿರಿಮೆ ಇವರಿಗೆ ಸಲ್ಲುತ್ತದೆ. ಹರಿದಾಸರ ಸೌಮ್ಯವಾದಿ ಆಂದೋಲನದ ನಡುವೆ ಪ್ರತಿಭಟನೆ ಕೇಳಿಬಂದದ್ದು ಕನಕದಾಸರ ಮೂಲಕ. ಕುಲದ ಪ್ರಶ್ನೆ ಬಂದಾಗ ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಆದಿಕೇಶವನೊಲಿದ ಮೇಲೆ ಯಾತರ ಕುಲ ಎಂದು ಉತ್ತರಿಸಿದ್ದರು. ಜಾತಿಯು ಭದ್ರವಾಗಿ ಬೇರೂರಿರುವುದು ತಿಳಿದಿದ್ದರೂ ಆಧ್ಯಾತ್ಮಿಕ ಜಗತ್ತು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸಮುದಾಯದ ಆಸ್ತಿ ಅಲ್ಲವೆಂದು ತೋರಿಸಿಕೊಡುವುದು ಅವರ ಆಶಯವಾಗಿತ್ತು. ರಾಮಧಾನ್ಯ ಚರಿತೆಯಲ್ಲಿ ರಾಗಿಯೇ ಶ್ರೇಷ್ಠ ಎಂದರೂ ಭತ್ತವನ್ನು ಸಾಂತ್ವನಿಸುತ್ತಾ ರಾಗಿ ಮನುಜರ ಆಹಾರ, ನೀನು ಸುರಧೇನುವಿಗೆ ಸಮಾನ, ದೇವತೆಗಳಿಗೆ ನೀನು ಪರಮಾನ್ನ ಎಂದು ಭತ್ತವನ್ನು ಎತ್ತರಕ್ಕೇರಿಸಿದರು. ಅಂದರೆ ಕನಕದಾಸರು ಸಾಮಾಜಿಕ ಸಂರಚನೆಯನ್ನು ಒಡೆದರೂ ಮತ್ತೆ ಕಟ್ಟಿದ ರಚನೆಯು ವ್ಯವಸ್ಥೆಯನ್ನು ಕಾಪಾಡಿದ ಹಾಗಾಯಿತು. ಅವರ ಉದ್ದೇಶ ಶ್ರೇಷ್ಠ ಕನಿಷ್ಠಗಳ ಹೋರಾಟವಲ್ಲ, ಆಧ್ಯಾತ್ಮಿಕ ನೆಲೆಯದು. ಸಾಮಾಜಿಕ ತಾರತಮ್ಯಕ್ಕೆ ಕಾರಣವಾಗುವ ಜಾತಿ ಅವರಿಗೆ ಮುಖ್ಯವಾಗಲಿಲ್ಲ. ಜನರ ನಿಂದನೆಯ ಮಾತಿಗೆ ಹೆಚ್ಚು ಗಮನ ಕೊಡದೆ ಭಗವಂತನ ಒಲುಮೆ ಸಿಕ್ಕ ಮೇಲೆ ಜಾತಿ ಯಾವುದಾದರೇನು, ಆಧ್ಯಾತ್ಮ ಚಿಂತನೆಗೆ ಪಾರಮಾರ್ಥಿಕ ಸಾಧನೆಯೇ ಮುಖ್ಯ ಎಂದು ತಿಳಿದವರು. ಲೌಕಿಕ ಮತ್ತು ಆಧ್ಯಾತ್ಮಿಕ ಸಮನ್ವಯ ಸಾಧಿಸಿದ ಇವರು ಜನಸಾಮಾನ್ಯರ ಬದುಕಿಗೆ ಭರವಸೆ ತುಂಬುವ ಕಾಯಕವನ್ನು ಮಾಡಿದ್ದಾರೆ. ಕಷ್ಟಗಳು ಬಂದಾಗ ಸಾವಿಗೆ ಶರಣಾಗದೆ ಈಸಬೇಕು, ಇದ್ದು ಜಯಿಸಬೇಕು ಎಂದವರು. ಕನಕದಾಸರು ಯೋಧ, ಕವಿಪುಂಗವ, ರಸಿಕ, ವೈರಾಗ್ಯಮೂರ್ತಿಯಾಗಿ ಕನ್ನಡಿಗರ ಮನದಲ್ಲಿ ಇಂದಿಗೂ ಉಳಿದಿದ್ದಾರೆ. ಇವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸುವ ಮೂಲಕ ಮತದ ಎಲ್ಲೆಯನ್ನು ಮೀರಿ ಸಾಮಾಜಿಕ ಚಿಂತನೆಯನ್ನು ಮಾಡಿದ ವ್ಯಾಸರಾಯರು ಕೂಡ ಕನಕದಾಸರ ಸಾಧನೆಗೆ ಮುಖ್ಯ ಕಾರಣರಾಗುತ್ತಾರೆ. ಬಹುತೇಕ ಬ್ರಾಹ್ಮಣರೇ ಇರುವ ಹರಿದಾಸರ ನಡುವೆ ಬ್ರಾಹ್ಮಣೇತರ ಕನಕದಾಸರು ದಾಸವರ್ಗದಲ್ಲೇ ಶ್ರೇಷ್ಠ ಭಕ್ತರೆನಿಸಿದರು. ತನ್ನ ವಿದ್ವತ್ತು, ಪ್ರತಿಭೆ ಮತ್ತು ದಾಸತ್ವದಿಂದಾಗಿ ಭಕ್ತ ಶ್ರೇಷ್ಠರೆಂದು ಗುರುಗಳ ಮೂಲಕ ಹೊಗಳಿಸಿಕೊಂಡುದು ಕನಕದಾಸರ ಹೆಗ್ಗಳಿಕೆಯಾಗಿದೆ. ಸಂಸ್ಕೃತಿ, ಧರ್ಮ, ಸಾಹಿತ್ಯ ಕ್ಷೇತ್ರಕ್ಕೆ ಗಣನೀಯ ಸೇವೆ ಸಲ್ಲಿಸಿದ ಕನಕರು ನಿಜವಾದ ಅರ್ಥದಲ್ಲಿ ಕನಕರಾಗಿದ್ದಾರೆ.